ಇನ್ನು ಕಾವೇರಿ ಮೇಕೆದಾಟು ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯೋದ್ರ ಬಗ್ಗೆ ತೀರ್ಮಾನ ಆಗಿದೆ. ಪ್ರಧಾನಿ ಮೋದಿ ಬಳಿ ಸಮಯವನ್ನು ಕೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸರ್ವಪಕ್ಷ ನಿಯೋಗ ನಿನ್ನೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಪ್ರಧಾನಿಗೆ ಹೇಳಿದ್ದೇನೆ, ಮೈಸೂರಲ್ಲಿ ಹೇಳಿದರು. ಅವರು ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಟೈಮ್ ಕೇಳಿದ್ದೀನಿ ನಾನು, ಪ್ರಧಾನಿ ಬಳಿ ನಾನು ಸಮಯವನ್ನು ಕೇಳಿದ್ದೇನೆ. ಅವ್ರು ಯಾವಾಗ ಟೈಮ್ ಕೊಡ್ತಾರೆ ಆವಾಗ ಸರ್ವಪಕ್ಷ ಸಭೆಯನ್ನು ಕೊಂಡೊಯ್ಯುತ್ತೇವೆ, ನಿಯೋಗ ಭೇಟಿಗೆ ಸಮಯ ತಿಳಿಸುವುದಾಗಿ ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ವಪಕ್ಷ ಸಭೆಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಈ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಸರ್ವಪಕ್ಷ ಸಭೆಯನ್ನು ಕೊಂಡೊಯ್ಯೋದು, ಸರ್ವಪಕ್ಷ ನಿಯೋಗವನ್ನು ಇಲ್ಲಿಂದ ದೆಹಲಿ ಕೊಂಡೋಗಿ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಆಗ್ತಕ್ಕಂಥದ್ದು ಅಂತ, ಅದಕ್ಕೂ ಕೂಡ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗಿದೆಯಂತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಇವಾಗ ದೆಹಲಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯೋದಕ್ಕೆ BJP ನಾಯಕರಿಂದ ಏನಾದರೂ ಅಪಸ್ವರಗಳು ಕೇಳಿಬಂತ, ಅಥವಾ ಮೇಕೆದಾಟು ವಿಚಾರವಾಗಿ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದಾರ? ಖಂಡಿತ ಎರಡೂ ವಿಚಾರದಲ್ಲಿ, ಕಾವೇರಿ ನೀರಿನ ಸದ್ಯದ ಸಮಸ್ಯೆ ಮತ್ತು ಮೇಕೆದಾಟು ವಿಚಾರದಲ್ಲಿ ಆಗಿರುವಂಥ ಸಮಸ್ಯೆಗಳು ಮತ್ತು ಇರುವಂಥ ಸವಾಲುಗಳನ್ನು ಒಟ್ಟಾಗಿ ಎದುರಿಸಬೇಕನ್ನೋದು ಮೈತ್ರಿ ನಾಯಕರಿಬ್ಬರು ಕೂಡ, ಅದು ಜನತಾ ದಳದ ನಾಯಕರು ಇರ್ಬೋದು ಅಥವಾ BJP ನಾಯಕರು, ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ಆರ್ ಅಶೋಕ್ ಒಳಗೊಂಡಂತೆ, ವಿಜೇಂದ್ರ ಒಳಗೊಂಡಂತೆ ಬಂದಂಥ ಮಾಜಿ ಮುಖ್ಯಮಂತ್ರಿಗಳು BJP ಅವರು ಇರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸಿ, ಅಂದರೆ ಇವತ್ತಿನ ಸಭೆಯ ಒಂದು ವಿಶೇಷ ಅಂದರೆ ರಾಜ್ಯದ ಹಿತದ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗೋಣ ಅನ್ನುವಂಥ. ಯಾಕಂದರೆ 6 ಜನ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ರು ಇವತ್ತಿನ ಸಭೆಗೆ, ಕೇಂದ್ರ ಸಚಿವರುಗಳು ಬಂದಿದ್ದರು ಮತ್ತು ಎಲ್ಲರೂ ಹಿರಿಯರು, ಅನುಭವಿಗಳಿರೋದ್ರಿಂದ ಮಾಜಿ ಮುಖ್ಯಮಂತ್ರಿಗಳು ತಮ್ಮದೇ ಆದ ಸಲಹೆಯ ಜೊತೆಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತಿನ ದಿನ ಸಿಕ್ಕಂಥ ಒಂದು ಯಶಸ್ವಿ ಸಭೆ ಮತ್ತು ಹೌದು ಮತ್ತು ಬೆಂಬಲವೂ ಕೂಡ ಹೌದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಇದನ್ನು ಅವ್ರು ಹೇಗೆ ಲೀಡ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಮತ್ತು ಈ ಬೆಂಬಲವನ್ನು ಇಟ್ಕೊಂಡು ರಾಜ್ಯದ ಹಿತವನ್ನು ಕಾಯುವಲ್ಲಿ, ಅದರ ವಿಶೇಷವಾಗಿ ಮೇಕೆದಾಟು ಮತ್ತು ಕಾವೇರಿ ನದಿ ನೀರು ಹಂಚಿಕೆಯ ವಿಚಾರ, ಇವೆರಡನ್ನೂ ಹೇಗೆ ಸರಿದೂಗಿಸಿಕೊಂಡು ಹೋಗು ರಾಜ್ಯಕ್ಕೆ ನ್ಯಾಯ ಕೊಡಿಸುವಲ್ಲಿ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆದಿರುವಂಥ ಮುಖ್ಯಮಂತ್ರಿಗಳು ಮುಂದಿನ ಹೋರಾಟ ಮತ್ತು ಸಭೆಗಳನ್ನು ಯಾವ ರೀತಿ ರೂಪಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಬಹುದು. ಅರವಿಂದ್, ಇವತ್ತಿನ ಸಭೆ ಯಶಸ್ವಿಯಾಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ರೋ ಬೇರೆಯವರ ಸಹಕಾರವನ್ನು, ಅದೇ ರೀತಿ ಸಿಕ್ಕಿದೆ ಅಂತ. ಇನ್ನು ಒಂದು ಕಡೆ ರಾಜ್ಯದಲ್ಲಿ ಮಳೆ ಬಾರದೆ ಬರಗಾಲದ ಛಾಯೆ ಇದ್ದೇ ಇದೆ.